ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿವರಗಳು ಬರ್ತಾ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ಈಗಾಗಲೇ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ನಡೀತಾ ಇದೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವ ಹೈಕೋರ್ಟ್ ಪೀಠದಲ್ಲಿ ಈಗ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಅನಾರೋಗ್ಯ ಕಾರಣಕ್ಕೆ ಮಧ್ಯಂತರ ಬೇಲ್ ಪಡೆದಂಥ ದರ್ಶನ್ ಆದರೆ ಈವರೆಗೂ ಸರ್ಜರಿ ಮಾಡಿಸದೇ ಇರುವಂಥ ಬಗ್ಗೆ ಉತ್ತರಿಸಬೇಕಾಗಿದೆ. ಅನಾರೋಗ್ಯ ಇದೆ ಅಂತ ಅವರೀಗ ಮಧ್ಯಂತರ ಬೇಲನ್ನು ಪಡೆದಿದ್ದಾರೆ, ಆದರೆ ಇದುವರೆಗೂ ಕೂಡ ಅವರಿಗೆ ಸರ್ಜರಿ ಆಗಿಲ್ಲ. ಇದಕ್ಕೆ ಉತ್ತರಿಸಬೇಕಾಗಿದೆ. ಸೂಕ್ತ ವಿವರಣೆ ನೀಡದೇ ಇದ್ದರೆ ಮಧ್ಯಂತರ ಬೇಲ್ ವಾಪಸ್ಗೆ ಅವಕಾಶ ಕೂಡ ಇದೆ. ವರದಿ ಪರಿಶೀಲಿಸಿ ವಾದ ಮಂಡಿಸಲು SPPಗೆ ಹೈಕೋರ್ಟ್ ಸೂಚನೆ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ವರದಿ ಬಗ್ಗೆ ವಿವರಣೆ ಬಳಿಕವೇ ಅರ್ಹತೆ ಆಧಾರದಲ್ಲಿ ವಿಚಾರಣೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಂತರ ಜಾಮೀನಲ್ಲಿದ್ದಾರೆ, ಆರೋಗ್ಯ ಸಂಬಂಧಿ ಸಮಸ್ಯೆ ಇದೆ, ಈ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನು ಅಗತ್ಯತೆ ಇದೆ ಅಂತ ಆರೋಗ್ಯದ ಕಾರಣವನ್ನು ಮುಂದಿಟ್ಟು ಈಗ ಮಧ್ಯಂತರ ಜಾಮೀನನ್ನು ದರ್ಶನ್ ಪಡೆದಿದ್ದಾರೆ. ಅದರ ವಿಚಾರಣೆ ಕೂಡ ಬರ್ತಾ ಇದೆ. ಅವರು ಇದುವರೆಗೂ ಕೂಡ ಸರ್ಜರಿ ಮಾಡಿಸಲಿಲ್ಲ. ತೀವ್ರವಂತ ಬೆನ್ನೋವಿತ್ತು, ಬೆನ್ನೋವಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗುತ್ತೆ, ಹೆಚ್ಚು ಕಡಿಮೆ ಆದರೆ ಪಾರ್ಶ್ವವಾಯು ಆಗುತ್ತೆ ಅಂತ ಹೇಳಿದರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ A1 ಪವಿತ್ರ ಗೌಡಗೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಅವರು ಸಲ್ಲಿಸಿರುವಂಥ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ನಾಗರಾಜ್ R, ಅನುಕುಮಾರ್, ಲಕ್ಷ್ಮಣ್ M ಇವರೆಲ್ಲರ ಅರ್ಜಿ ವಿಚಾರಣೆ ಮಾಡಲಾಗುತ್ತೆ. ಜಗದೀಶ್ ಅವರ ಜಾಮೀನು ಅರ್ಜಿ ಕೂಡ ಇದೆ. ಇವರೆಲ್ಲರ ವಿಚಾರಣೆಯನ್ನು ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಯನ್ನು ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅವರ ವಿಚಾರಣೆ ಕೂಡ, ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ದರ್ಶನ್ ಅವರಿದ್ದಾರೆ. ಆರೋಗ್ಯದ ಸಮಸ್ಯೆ ಇದೆ, ಪ್ರಮುಖವಾಗಿ ಬೆನ್ನೋವಿದೆ, ಬೆನ್ನೋವಿಗೆ ಆಪರೇಷನ್ಸ್ ಆಗಬೇಕಾಗಿದೆ ಅಂತ ಆರೋಗ್ಯದ ಕಾರಣಗಳನ್ನು ಕೊಟ್ಟಿದ್ದರು. ಇದರ ನಡುವೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಕೂಡ ಇದೆ. ಅದರ ವಿಚಾರಣೆ ಇವತ್ತು ಬರ್ತಾ ಇದೆ. ಪವಿತ್ರ ಗೌಡ ಹಾಗೂ ಇತರರಿಗೆ ಜಾಮೀನು ಸಿಗುತ್ತಾ? ಅವರಿಗೆ ಯಾವುದೇ ರೀತಿಯಂಥ ಆರೋಗ್ಯದ ಕಾರಣಗಳು ಇದುವರೆಗೂ ಕೊಟ್ಟಿಲ್ಲ. ಹೀಗಾಗಿ ಯಾವ ಆಧಾರದಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಅದೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ.